ಆದರೆ ಇದರಿಂದ ಆಗ್ತಕ್ಕಂತಹ ದುಷ್ಪರಿಣಾಮಗಳೇನು? ಸುಮಾರು 54 ಹೆಕ್ಟೇರ್ನಷ್ಟು ಇರುವಂತಹ ಅರಣ್ಯ ಭೂಮಿಗೆ ನೇರವಾಗಿ ಅದಕ್ಕೆ ಎಫೆಕ್ಟ್ ಆಗ್ತಾ ಇದೆ. ಸುಮಾರು 16,000 ಮರಗಳ ಕಡಿತಲೆ ಆಗ್ತದೆ. ಅಲ್ಲಿರುವಂತಹ ಒಂದು ವಿಶೇಷವಾದಂತಹ ಒಂದು ವನ್ಯಪ್ರಾಣಿಯಾದಂತಹ ಸಿಂಗಲಿಕ, ಅದರ ನಾಶಕ್ಕೂ ಒಂದು ದಾರಿಯಾಗಿದೆ. ಈ ವನ್ಯಜೀವಿಗಳನ್ನು ನಾವು ಉಳಿಸಬೇಕಾಗಿರೋದು ಪ್ರತಿಯೊಬ್ಬರ ಕರ್ತವ್ಯ. ಆದರೆ ವನ್ಯಜೀವಿಗಳ ನಾಶಕ್ಕೆ ಈ ಥರ ನಾವು ಇಂಡೈರೆಕ್ಟ್ ಆಗಿ ಸಪೋರ್ಟ್ ಮಾಡ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಸುಮಾರು 16,000 ಮರಗಳ ಕಡಿತಲೆ ಆದರೆ ಡೈರೆಕ್ಟಾಗಿ ಅದು ನಮ್ಮ ಮಳೆ ಬೆಳೆ ಎಲ್ಲದಕ್ಕೂ ಹೊಡೆತ ಬೀಳುತ್ತೆ. ಅದು ಪಶ್ಚಿಮ ಘಟ್ಟ ಆಗಿರೋದ್ರಿಂದ ಈ ಒಂದು ಪಂಪ್ ಸ್ಟೋರೇಜ್ ಏನು ಯೋಜನೆ ಇದೆ ತಡಕಲಲೆಯಿಂದ ಗೇರ್ಸುಪ್ಪಕ್ಕೆ, ಈ ಒಂದು ಯೋಜನೆಯಿಂದ ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಸುರಂಗ ಮಾರ್ಗಗಳನ್ನು ಮಾಡಬೇಕಾಗುತ್ತೆ. ಆ ಸುರಂಗ ಮಾರ್ಗ ಮಾಡೋಕ್ಕೆ 18,000 kg ಅಂದರೆ 18 ಟನ್ನಷ್ಟು ಸ್ಫೋಟಕಗಳನ್ನು ಬಳಸಬೇಕಾಗತ್ತೆ ಅಂತ ಒಂದು ಕಡೆ ಅಂದಾಜಾಗಿದೆ. ಈಗ ನಾವು ಮಲೆನಾಡು ಕಡೆಯಲ್ಲಿ ಮಂಗಗಳ ಕಾಟಕ್ಕೆ ಏನು ಮಾಡ್ತಾರೆ, ಪಟಾಕಿಗಳನ್ನು ಹೊಡಿತಾರೆ. ಪಟಾಕಿ ಹೊಡೆದ ತಕ್ಷಣ ಅದು ಹೆಚ್ಚು ಕಡಿಮೆ 3-4 ದಿನ ಆ ಕಡೆ ಪಟಾಕಿ ಹೊಡೆದಿದ್ದಕ್ಕೆ ಬರೋದೇ ಇಲ್ಲ ಮಂಗಗಳು. ಅದೇ 18 ಟನ್ನಷ್ಟು ಸ್ಫೋಟಕಗಳನ್ನು ಬಳಸಿದಾಗ ಆ ಸಂತತಿಗಳಿಗೆ ಎಷ್ಟು ಹಿಂಸೆ ಆಗ್ಬೋದು, ಇದನ್ನು ಯಾರೂ ಯೋಚನೆ ಮಾಡಲಿಲ್ಲ. ಒಂದು ಕಡೆ 2,000 ಮೆಗಾವ್ಯಾಟ್ ಅಂತಾರೆ, ಇನ್ನೊಂದು ಕಡೆ ಹೇಳ್ತಾರೆ 2,500 ಮೆಗಾವ್ಯಾಟ್ ಅಷ್ಟು ಅದನ್ನು ರಿವರ್ಸ್ ಪಂಪಿಂಗ್ ಮಾಡೋಕ್ಕೆ ವಿದ್ಯುತ್ತಿನ ಅವಶ್ಯಕತೆ ಇದೆ ಅಂತ ಒಂದು ಕಡೆ ಹೇಳ್ತಾ ಇದ್ದೇವೆ. ಇದು ಎಷ್ಟರ ಮಟ್ಟಿಗೆ ವೈಯಬಲ್ ಅನ್ನೋದನ್ನು ಕರೆಕ್ಟಾಗಿ DPR ಅಲ್ಲಿ ಮೆನ್ಷನ್ ಆಗಿದೆ. ಆ DPR ಅನ್ನು ಪಬ್ಲಿಷ್ ಮಾಡ್ತಾ ಇಲ್ಲ. ಯಾವುದೇ ಒಂದು ಯೋಜನೆಗಳನ್ನು ಇಂಪ್ಲಿಮೆಂಟ್ ಮಾಡಬೇಕಾದಾಗ ಒಂದು ಪಬ್ಲಿಕ್ ಹಿಯರಿಂಗ್ ಮಾಡಬೇಕು, ಸಾರ್ವಜನಿಕರಿಗೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡಬೇಕು. ಯಾವ ರೀತಿ ಅವರು ಅದನ್ನು ಈ ನೇಚರನ್ನು ಡಿಸಾಸ್ಟರ್ ಮಾಡಿದಾಗ ಅದನ್ನು ಹೇಗೆ ರೆಕ್ಟಿಫಿಕೇಶನ್ ಮಾಡ್ತೀವಿ ಅನ್ನೋದಕ್ಕೆ ಅದಕ್ಕೊಂದು EI ಅಂತಿದೆ, ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಂತ. ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಮಾಡಿರುವಂತಹ ರಿಪೋರ್ಟನ್ನು ಪಬ್ಲಿಕ್ ಹಿಯರಿಂಗಲ್ಲಿ ಪಬ್ಲಿಕ್ಕಿಗೆ ಅದನ್ನು ಅಸೆಸ್ಮೆಂಟಿಗೆ ಪ್ರೊವಿಷನ್ ಮಾಡಬೇಕು. ಅದು ಮಾಡಿಲ್ಲ. DPR ಅಲ್ಲಿ ನಡೆದಿರುವಂತಹ ಪ್ರತಿಯೊಂದು ಸ್ಟೆಪ್ಗಳನ್ನು ಪಬ್ಲಿಕ್ಗೆ ಅದನ್ನು ತಿಳಿಸಿಲ್ಲ. ಅರಣ್ಯ ಇಲಾಖೆಯಿಂದ ಯಾವುದೇ ರೀತಿಯಿಂದ ಇವರಿಗೆ ಅನುಮತಿ ಇದುವರೆಗೂ ಸಿಕ್ಕಿಲ್ಲ. ಸೊ ಇಷ್ಟೆಲ್ಲ ನ್ಯೂನತೆಗಳಿಟ್ಕೊಂಡು ಈಗ ನಡೀತಿರುವಂತಹ ವೇಗ ನೋಡಿದರೆ ಎಷ್ಟು ಬೇಗದಲ್ಲಿ ಇವರು ಇಂಪ್ಲಿಮೆಂಟ್ ಮಾಡ್ತಾರೋ ಗೊತ್ತಾಗ್ತಾ ಇಲ್ಲ. ಸೊ ಹಾಗಾಗಿ ಅಣ್ಣಾ ಹಜಾರೆ ಮತ್ತು ನಮ್ಮ ಜಿಲ್ಲಾ ಕೈಗಾರಿಕಾ ಸಂಘದ ವತಿಯಿಂದ ನಾಳೆ ನಡೀತಕ್ಕಂತಹ ಜಾಥಾಕ್ಕೆ ನೇರವಾಗಿ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ. ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬನ್ನಿ, ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆದುಬಿಟ್ಟು ಅದರಿಂದ ನಮ್ಮ ಜಿಲ್ಲೆಗೆ ಆಗತಕ್ಕಂತಹ ನ್ಯೂನತೆಗಳೇನು, ನಮ್ಮಲ್ಲಿರುವಂತಹ ಆ ಏರಿಯಾದಲ್ಲಿ ಜೀವನ ಮಾಡ್ತಿರುವಂಥ ಜನಗಳಿಗೆ ಏನೇನು ತೊಂದರೆ ಆಗುತ್ತೆ, ಅವರನ್ನು ನಾವು ಸೇಫ್ ಗಾರ್ಡ್ ಮಾಡೋಕ್ಕೆ ನಮ್ಮ ಕೈಲಿಂದ ಏನು ಮಾಡೋಕ್ಕೆ ಸಾಧ್ಯ ಅನ್ನೋದನ್ನು ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಹೆಚ್ಚಿನ ಸಂಖ್ಯೆಯಲ್ಲಿ ಮಾಧ್ಯಮ ಮಿತ್ರರು ಇದ್ರ ಬಗ್ಗೆ ಒತ್ತು ಕೊಟ್ಟು ನಾಳೆ ತುಂಬ ಜನ ಸೇರೋ ಹಂಗೆ ವ್ಯವಸ್ಥೆ ಮಾಡಬೇಕಂತ ಕೇಳ್ಕೊತೇವೆ. ಏನು ಬೇಕು ಅದು ಮಾಡ್ಕೊಳ್ಳೋಕ್ಕೆ ಏನು ಬೇಕಾದ್ರೂ ಮಾಡೋಕ್ಕೆ ತಯಾರಾಗಿದ್ದಾರೆ. ಇವತ್ತು ಈಗ ಇಷ್ಟು ಮರಗಳನ್ನು ಕಡಿದ್ರೆ ಏನಾಗುತ್ತೆ, ಪಕ್ಷಿಗಳಿಗೆ ಏನಾಗುತ್ತೆ, ಅವಕ್ಕೆ ಆಹಾರ ಏನಾಗುತ್ತೆ, ಜೇನುಹುಳಕ್ಕೆ ಏನಾಗುತ್ತೆ, ಪ್ರಕೃತಿಗೆ ಏನಾಗುತ್ತೆ, ಇದು ಯಾವುದು ಯೋಚನೆ ಮಾಡಲ್ಲ. ಬೇರೆ ಆಲ್ಟರ್ನೇಟಿವ್ ಮಾಡ್ಕೊಳ್ಳಿ, ಇದನ್ನೇ ಮಾಡಬೇಕು ಅಂತ ಏನಿಲ್ಲ. ಈಗೇನು ಸೋಲಾರ್ ಅಂತೆ ಅದಂತೆ ಬೇರೆ ಬೇರೆ ಮಾರ್ಗಗಳಿವೆ ವಿದ್ಯುತ್ ಶಕ್ತಿ ಉತ್ಪಾದನೆ ಮಾಡೋಕ್ಕೆ. ಅದಕ್ಕೆ ಇದನ್ನು ಉಪಯೋಗಿಸ್ಕೊಳ್ಳೋದು ಬೇಕಾಗಿಲ್ಲ. ಪ್ರಕೃತಿನ ಉಳಿಸ್ಬೇಕು. ಪ್ರಕೃತಿ ಉಳಿಸಿದರೆ ನಮಗೆ ಇಲ್ಲಿ ಭವಿಷ್ಯ ಇಲ್ಲ. ಪ್ರಕೃತಿ ಸಮಾನವನ್ನು ಉಳಿಸ್ಕೊಂಡ್ರೆ ಮಾತ್ರ. ಅದರಿಂದ ಈ ವಿಚಾರದಲ್ಲಿ ಎಲ್ಲರೂ ಭಾಗವಹಿಸಿ ಅಲ್ಲೇ ಒಂದು ಚಳುವಳಿನೂ ಮಾಡಿ, ಆಯಿತಾ, ಇದನ್ನ ಬಿಗಿಯಾದ ಒಂದು ಕ್ರಮ ತಗೋಬೇಕಂದ್ರೆ ಇವತ್ತು ಏನಾಗಿದೆ ಅಂದರೆ ಕಾಡಿನಲ್ಲೆಲ್ಲ ಬೇಕಾದಷ್ಟು ಬಿಲ್ಡಿಂಗ್ ಮಾಡಿದ್ದಾರೆ, ಆಮೇಲೆ ಮರಗಳೆಲ್ಲ ಕಡ್ದಾಕಿದ್ದಾರೆ. ಈಗ ನಾವು ಆವಾಗ ಇದು ಒಂದು ದೇಶದಲ್ಲಿ 1/3 ಭಾಗ ಕಾಡಿರಬೇಕು ಅಂತ ಒಂದು ಇದಿದೆ, ನಮ್ಮಲ್ಲಿ ಇತ್ತದು. ಇವತ್ತು 10ಕ್ಕೆ ಇಳಿದಿರಬೇಕು, ಆಯಿತಾ. ಈಗ ನಾನು ಶಿವಮೊಗ್ಗ ಬಂದಾಗ
ಇಲ್ಲಿಂದ ಅರಸೀಕೆರೆಯಿಂದ ಶಿವಮೊಗ್ಗದವರೆಗೂ ಉದ್ದಕ್ಕೂ ಮರ ಇರೋದು, 2 ಕಡೆನೂ ಇದಾಗಿತ್ತು. ಇವತ್ತು ಒಂದು ಮರ ಇಲ್ಲ. ಆ ಥರ ಪ್ರಕೃತಿನ ಹಾಳು ಮಾಡಿದ್ರೆ ಈಗ ನಾವು ಇದರಲ್ಲಿ ಗಾಳಿಯಿಂದ ಆಕ್ಸಿಜನ್ ತೊಗೊಳ್ತೀವಿ, ಅದನ್ನು ಕಾರ್ಬನ್ ಡೈಆಕ್ಸೈಡ್ ಬಿಡ್ತೀವಿ. ಆ ಕಾರ್ಬನ್ ಡೈಆಕ್ಸೈಡ್ ತಗೊಂಡು ಆ ಗಿಡಗಳು ನಮಗೆ ಆಕ್ಸಿಜನ್ ಬಿಡ್ತವೆ. ಇದಕ್ಕಿಂತ ಉಪಕಾರ ಇನ್ನು ಯಾವುದು ಇದು ಮಾಡೋಕ್ಕಾಗಲ್ಲ. ಆದರೆ ಇವತ್ತು ಎಲ್ಲಿ ಬೇಕಾದ್ರೂ ಮರ ಕಡ್ದಾಕೋದು, ಕಾಡು ಲೂಟಿ ಮಾಡೋದು ಈ ಮಟ್ಟಕ್ಕೆ ಬಂದುಬಿಟ್ಟಿದ್ದಾರೆ. ಆದರೆ ಇದನ್ನು ಯಾವುದು ಪ್ರಕೃತಿ ಬಗ್ಗೆ ಯಾರು ಸರಿಯಾದ ಗಮನ ತಗೊಳ್ಳಿಲ್ಲ. ನಾವು ಎಚ್ಚರಿಕೆ ತಗೊಂಡು ಅದ್ರ ಬಗ್ಗೆ ಒಂದು ಹೋರಾಟ ಮಾಡಿದ್ರೆ ಮಾತ್ರ ಇದನ್ನು ತಪ್ಪಿಸೋಕ್ಕೆ ಸಾಧ್ಯ ಅಂತ ನನ್ನ ಮನಸ್ಥಿತಿ. ಆಯಿತಾ? ಅದನ್ನು ನೀವು ಯೋಚನೆ ಮಾಡಿ ಅಲ್ಲೇ ಒಂದು ದೊಡ್ಡ ಮೀಟಿಂಗ್ ಅಲ್ಲೇ ಮಾಡಬೇಕು, ಅಲ್ಲೇ ಮೀಟ್ ಮಾಡಿ ಅಲ್ಲಿ ಜನಗಳೆಲ್ಲ ಸೇರಿಸ್ಕೊಂಡು ಇದರಲ್ಲಿ ಯಾರು ಇನ್ನು ಮುಂದೆ ಭಯ ಹಾಕಬಾರ್ದು ಅನ್ನೋ ಮಟ್ಟದಲ್ಲಿ ಒಂದು ವಾರ್ನಿಂಗ್ ಸರ್ಕಾರಕ್ಕೆ ಕೊಡಬೇಕು.